ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತಹ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ಕರ್ತನಿಗೆ ನನ್ನ ಮಹಿಮೆಯನ್ನು ಸಲ್ಲಿಸಲಾಗಿದ್ದೇನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ಸಜೀವವಾಗಿದ್ದೇವೆ ಅಂದರೆ ಅದು ಕೇವಲ ದೇವರು ನಮ್ಮ ಮೇಲೆ ತೋರ್ತಾ ಇರುವಂಥ ಅಪಾರವಾದಂಥ ಕೃಪೆಯ ನಿಮಿತ್ತದಿಂದ ಮಾತ್ರವೇ ಆಗಿದೆ. ಹಾಲೆಲೂಯಾ, ಅದಕ್ಕಾಗಿ ಸ್ತೋತ್ರ. ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿ ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವ ಒಂದು ಉದ್ದೇಶವನ್ನು ಹೊಂದಿದಂಥ ದೇವರು ಆ ಉದ್ದೇಶವನ್ನು ಪ್ರತಿನಿತ್ಯವೂ ನಮ್ಮೊಟ್ಟಿಗೆ ತಿಳಿಸ್ತಾ ಇದ್ದಾರೆ. ಆತನ ಚಿತ್ತವನ್ನು ತನ್ನ ಜೀವವುಳ್ಳ ಮಾತುಗಳ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಬರ್ತಾ ಇರುವಂತಹ ಪ್ರತಿನಿತ್ಯ ವಾಗ್ದಾನ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಎಷ್ಟು ಆಧರಿಸ್ತಾ ಇದ್ದಾರೆ. ತನ್ನ ಚಿತ್ತ ತನ್ನ ಉದ್ದೇಶವನ್ನು ತಿಳಿಸಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಲಾಗಿದ್ದೇನೆ. ಆಮೇನ್, ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಆಮೇನ್, ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಈ ಇಹಲೋಕದ ಭೂಲೋಕದ ಯಾತ್ರೆಯಲ್ಲಿ ಯಾರೆಲ್ಲ ತಮ್ಮ ಪ್ರಾಣಕ್ಕಾಗಿ ತಪ್ಪಿಸ್ತಾರೋ, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲಿಕ್ಕೆ ಅನೇಕ ಯತ್ನಗಳನ್ನು ಮಾಡ್ತಾರೋ, ಅವರಿಗೆ ದೇವರು ತಿಳಿಸ್ತಾ ಇರುವಂಥ ಮಾತೇನು ಗೊತ್ತಾ? ಅವರು ಈ ಲೋಕದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಆದರೆ ಯಾರು ಇಹಲೋಕದಲ್ಲಿ ತಮ್ಮ ಪ್ರಾಣಕ್ಕಾಗಿ ತಪ್ಪಿಸದೇ ಇರ್ತಾರೋ, ತಮ್ಮ ಪ್ರಾಣಕ್ಕೆ ಆ ಒಂದು ರೀತಿಯ ಪ್ರೊಟೆಕ್ಷನ್ನ ಕೊಡ್ಕೋಬೇಕು, ನನ್ನ ಪ್ರಾಣವನ್ನು ನಾನು ಕಾಪಾಡಿಕೊಳ್ಬೇಕೆಂಬುದಾಗಿ ನೆನೆಸ್ತಾರೋ, ಅವರು ಇಹಲೋಕದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಆದರೆ ಯಾರು ತಪ್ಪಿಸೋದಿಲ್ವೋ, ದೇವರ ಕರೆಗಳಿಗೆ ಒಪ್ಪಿಸಿಕೊಡ್ತಾರೋ, ಅವರು ನಿತ್ಯ ಜೀವಕ್ಕಾಗಿ ತಮ್ಮ ಪ್ರಾಣದಲ್ಲಿ ಜೀವಿಸುವಂಥವರು, ಕಾಪಾಡಿಕೊಳ್ಳುವಂಥವ್ರು. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನಾವು ಅನೇಕ ಸಲ ನೋಡ್ತಾ ಇರ್ತೇವೆ, ಅನಾರೋಗ್ಯ ಮರಣದ ಪರಿಸ್ಥಿತಿ ಬಂತು ಅಂದರೆ ಪ್ರಾಣಕ್ಕಾಗಿ ಕಾಪಾಡಿಕೊಳ್ಳೋದಕ್ಕಾಗಿ ತಪ್ಪಿಸುವಂಥವ್ರು ಎಷ್ಟೋ ಜನರಿದ್ದಾರೆ. ಎಷ್ಟು ಸಾವಿರ ಲಕ್ಷಾನುಗಟ್ಟಲೆ ಹಣವನ್ನು ಸುರಿದು ಪ್ರಾಣವನ್ನು ಕಾಪಾಡಿಕೊಳ್ಬೇಕೆಂಬುದಾಗಿ ನೆನೆಸುವಂಥವ್ರು ಅನೇಕರು ಇರ್ತಾರೆ. ಅವ್ರಿಗೆ ಇನ್ನೇನು ಬೇಡ, ನಮ್ಮ ಪ್ರಾಣವನ್ನು ಕಾಪಾಡಿಕೊಂಡ್ರೆ ಸಾಕು. ಆ ರೀತಿಯಾಗಿ ಎಲ್ಲ ಕ್ರಿಸ್ತನ ಮಕ್ಕಳು ಜೀವಿಸಬೇಕಾಗಿರುವಂಥದ್ದು. ಹಾಲೆಲೂಯಾ. ಈ ಪ್ರಾಣ ಎಷ್ಟು ದಿನ ಹೇಗೆ ಇರ್ತದೋ ನಮಗೆ ಗೊತ್ತಿಲ್ಲ. ನಾವು ಎಷ್ಟು ವರ್ಷಗಳ ಕಾಲ ಬದುಕ್ತೇವೋ ನಮಗೆ ಗೊತ್ತಿಲ್ಲ. ದೇವರಿಗೆ ಮಾತ್ರವೇ ಗೊತ್ತು. ಬದುಕುವ ದಿನಗಳು, ಬದುಕುವ ವರ್ಷಗಳೆಲ್ಲವೂ ಕ್ರಿಸ್ತನಿಗೋಸ್ಕರವಾಗಿ, ಕ್ರಿಸ್ತನನ್ನ ನಮ್ಮಲ್ಲಿ ತೋರ್ಪಡಿಸ್ತಾ ಆತನ ಮಹಿಮೆಗಾಗಿ ನಾವು ಜೀವಿಸಬೇಕಾಗಿದೆ. ಅನೇಕರು ತಮ್ಮ ದೇಹವನ್ನು, ತಮ್ಮ ಪ್ರಾಣವನ್ನು, ತಮ್ಮನ್ನು ತಾವು ಕಾಪಾಡಿಕೊಳ್ಳಲಿಕ್ಕೆ ಯಾವುದೇ ಅನಾರೋಗ್ಯ ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಅನೇಕ ಪ್ರಯತ್ನಗಳನ್ನು ಒಂದು ತಿನ್ನುವಂಥ ಆಹಾರದ ಮೂಲಕವಾಗಿಯೂ ಅನೇಕದನ್ನು ನೋಡ್ಕೊಳ್ತಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಹೆಲ್ದಿ ಆಗಿರಬೇಕು, ಆಗಲೇ ಇನ್ನೂ ಹೆಚ್ಚು ಕಾಲ ಬದುಕ್ತೇವೆ ಅಂದರೆ ಎಷ್ಟು ಹೆಲ್ದಿಯನ್ನು ಕಾಪಾಡಿಕೊಂಡ್ರು, ಎಷ್ಟು ಹಣವನ್ನು ಖರ್ಚು ಮಾಡಿ ನಮ್ಮ ಪ್ರಾಣವನ್ನು ಕಾಪಾಡ್ಕೋಬೇಕೆಂಬುದಾಗಿ ಯತ್ನಿಸಿದ್ನು, ದೇವರು ಕರೆದ ಮೇಲೆ ಆ ಕ್ಷಣ ಆ ದಿನ ಹೋಗಲೇಬೇಕು. ಹಾಲೆಲೂಯಾ. ಅಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಇಹಲೋಕದಲ್ಲಿ ತಮ್ಮ ಪ್ರಾಣಕ್ಕಾಗಿ ಯಾರು ತಪ್ಪಿಸೋದಿಲ್ವೋ, ಯಾರು ಆಲೋಚನೆ ಮಾಡೋದಿಲ್ವೋ, ದೇವರ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ಆತನಿಗೋಸ್ಕರ ನಾನು ಬದುಕ್ತೇನೆ, ಇರುವ ದಿನಮಾನಗಳು, ಇರುವ ವರ್ಷಗಳು, ನನ್ನ ಆಯುಷ್ ಇರುವವರೆಗೂ ದೇವರು ಯಾವ ದಿನದವರೆಗೂ ನಾನು ಈ ಲೋಕದಲ್ಲಿ ಇರಬೇಕೆಂಬುದಾಗಿ ನೇಮಿಸಿದಾರೋ ಆ ದಿನದವರೆಗೂ ನಾನು ಕ್ರಿಸ್ತನಾಗಿಯೇ ಜೀವಿಸ್ತೇನೆ, ಕ್ರಿಸ್ತನಿಗಾಗಿ ನಾನು ಬದುಕ್ತೇನೆ, ಕ್ರಿಸ್ತನನ್ನು ಪ್ರಕಟಪಡಿಸ್ತೇನೆ, ಕ್ರಿಸ್ತನ ಕಡೆಗೆ ಅನೇಕರನ್ನು ನಡೆಸ್ತೇನೆ ಎಂಬುದಾಗಿ ನಾವು ಜೀವಿಸ್ತೇವೋ ಖಂಡಿತವಾಗಿಯೂ ನಾವು ನಿತ್ಯ ಜೀವವನ್ನು
ಪಡೆಯುವಂಥವರಾಗಿದ್ದೇವೆ. ಆಮೇಲೆ ಇತ್ತೀಚೆಗೆ ನಡೆದ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಆಂಧ್ರ ಪ್ರದೇಶದಲ್ಲಿ ಪಾಸ್ಟರ್ ಪ್ರವೀಣ್ ಪಗಡಾಲ ಅಣ್ಣ ಅವರು ಎಷ್ಟೋ ಒಂದು ಉನ್ನತವಾದ ಸೇವೆಯನ್ನು ಮಾಡಿದ್ರು. ಆಧ್ಯಾತ್ಮಿಕವಾಗಿ ಮಾತ್ರವೇ ಅಲ್ಲ, ಸಾಮಾಜಿಕವಾಗಿಯೂ ಕೂಡ ಅನೇಕ ಮಕ್ಕಳನ್ನು ದತ್ತು ತೆಗೆದುಕೊಂಡು ಓದಿಸ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಅನೇಕ ಸಾಮಾಜಿಕ ಸೇವೆಗಳನ್ನ ಮಾಡ್ತಿದ್ದಾರೆ, ಎಷ್ಟೋ ಜನಕ್ಕೆ ಸಹಾಯವಾಗಿ ನಿಂತಿದ್ದಾರೆ. ಅದೇ ರೀತಿಯಲ್ಲಿ ಕ್ರಿಸ್ತನಿಗಾಗಿಯೂ ಕೂಡ ಭಯಂಕರವಾದಂಥ ಉನ್ನತವಾದಂಥ ದೇವರು ಮಹಿಮೆ ಪಡುವಂತೆ ರಾಜನ ಕುರಿತು ಸುವಾರ್ತೆನ ಪ್ರಕಟಿಸಿದ್ದಾರೆ. ಅನೇಕ ಯೌವನಸ್ಥರಿಗೆ ಅವರು ರೋಲ್ ಮಾಡೆಲ್ ಆಗಿದ್ದಾರೆ. ಆಮೇನ್. ಅಂಥವರು ಈ ಪ್ರಸ್ತುತ ದಿನಮಾನಗಳಲ್ಲಿ ಕ್ರಿಸ್ತನಲ್ಲಿ ನಿದ್ರಿಸಿ ಒಂದು ಹತಸಾಕ್ಷಿಯಾಗಿ ತನ್ನ ಜೀವಿತವನ್ನು ಕೊಡಲಿಕ್ಕೆ ಸಿದ್ಧರಾದ. ಅವರು ಹೇಳಿದಂಥ ಒಂದು ಮಾತು, ಅನೇಕರು ನಮ್ಮನ್ನು ನೋಡಿ ಅವರನ್ನು ಉಳಿಸ್ಬೇಡ್ರಿ, ಕೊಳ್ರಿ ಎಂಬುದಾಗಿ ಪ್ರಕಟಣೆಗಳನ್ನ ಕೊಡ್ಬೋದು. ಆದರೆ ಯಾವಾಗ ನಾವು ಕ್ರಿಸ್ತನನ್ನು ನಂಬಿದ್ದೇವೋ ಆಗಲೇ ಆ ಮರಣವನ್ನೇ ಆಹ್ವಾನಿಸಿದ್ದೇವೆ. ನಮಗೆ ಯಾವ ಭಯವೂ ಇಲ್ಲ ಮರಣ ಅಂದರೆ ಅನ್ನುವಂಥ ಉತ್ತರವನ್ನು, ಒಂದು ಮಾತನ್ನು ಅವರು ತಿಳಿಸ್ತಾರೆ. ನಿಜವೇ ಪ್ರಿಯರೇ, ನಾವು ಮರಣಕ್ಕೆ ಭಯಪಡುವಂಥವರಲ್ಲ. ಯಾಕಂದರೆ ಮರಣವನ್ನೇ ಸಾಯಿಸಿ ಜಯಿಸಿ ಮೆಟ್ಟಿ ನಿಂತಂಥ ಮೃತ್ಯುಂಜಯ ಅಂತ ದೇವರನ್ನು ನೀನು ನಾನು ಆರಾಧಿಸ್ತಾ ಇದ್ದೇವೆ. ಆಮೇಲೆ ಅದಕ್ಕೋಸ್ಕರವಾಗಿ ಈ ಇಹಲೋಕದಲ್ಲಿ ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿಯೇ ನಾವು ಬದುಕದಂತೆ ಈ ಪ್ರಾಣ ದೇವರಿಗೋಸ್ಕರವಾಗಿ, ಈ ಉಸಿರಿರುವ ದಿನಗಳು ದೇವರಿಗೋಸ್ಕರವಾಗಿಯೇ ನಾನು ಜೀವಿಸಬೇಕೆಂಬ ಆಲೋಚನೆಯಲ್ಲಿ ನಾವು ಬದುಕೋದಾದರೆ ಖಂಡಿತ ದೇವರು ಮಹಿಮೆ ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಕುಟುಂಬನ ಹೇಳುವಾಗೆ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕಾಲ್ ಮಾಡಿ ಮಾತನಾಡಬೇಕು, ನಿಮ್ಮ ವಿಜ್ಞಾಪನೆಗಳನ್ನ ತಿಳಿಸ್ಬೇಕು ಅಂತ ನೆನೆಸೋದಾದರೆ ಕೆಳಗೆ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಮಾತನಾಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರು ಮಹೋನ್ನತರ ಅಂತ ದೇವರೇ ಸ್ತೋತ್ರ. ಜೀವಳ ಜೀವಾಧಿಪತಿ ಅಂತ ದೇವರಿಗೆ ಸ್ತೋತ್ರ. ಹೌದು ಸ್ವಾಮಿ, ಈ ಇಹಲೋಕದ ಯಾತ್ರೆಯಲ್ಲಿ ನಿನಗಾಗಿ ಬದುಕಿ, ನಿನಗಾಗಿ ಜೀವಿಸಿ, ನಿನಗೋಸ್ಕರವಾಗಿ ಅಪ್ಪ ಈ ಪ್ರಾಣ ಉಸಿರಿರುವವರೆಗೂ ನಿನ್ನ ನಾಮ ಮಹಿಮಾರ್ಥವಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಒದಗಿಸಿಕೊಡು. ವಾಗ್ದಾನ ನೋಡ್ತಂತ ಪ್ರತಿಯೊಬ್ಬರನ್ನ ಆಶೀರ್ವಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.